ನಮಸ್ಕಾರ, ನಾನು ಸಿಂಧು. ಇವತ್ತು ಟೈಮ್ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. 7:25ಕ್ಕೆ ನಮ್ಮ ಮನೆ ಕಿಚನ್ಗೆ ನಾನು ಎಂಟರ್ ಆಗ್ತಾಯಿದ್ದೀನಿ. ಸೊ ಇಲ್ಲಿ ಕಿಚನಲ್ಲಿ ನಾನು ಹೇಗೆ ರೆಸಿಪಿ ಮಾಡ್ತೀನಿ ಅನ್ನೋದನ್ನು ನಾನು ಇವತ್ತು ಶೂಟ್ ಮಾಡ್ಕೋತಾ ಇದ್ದೀನಿ. ಏನಕ್ಕೆ ಟೈಮಿಂಗ್ಸ್ ತೋರಿಸಿ ಶೂಟ್ ಮಾಡ್ತಿದ್ದಾರೆ ಅಂತನಾ ತುಂಬ ಜನಕ್ಕೆ ಡೌಟ್ ಇದೆ. ನೀನು ಎಷ್ಟು ಟೈಮ್ ತೊಗೋತೀಯಾ ಅಡುಗೆ ಮಾಡೋದಕ್ಕೆ? ಯಾವಾಗಲೂ ಹೊರಗಡೆನೇ ಇರ್ತೀಯ, ಅಡುಗೆ ಮನೇಲಿ ಏನು ಕೆಲಸ ಮಾಡ್ತೀಯಾ ಅನ್ನೋ ಡೌಟ್ ಇದೆ. ಆ್ಯಂಡ್ ನನ್ನ ಫ್ರೆಂಡಿಗೆ, ಎಸ್ಪೆಷಲಿ ನನ್ನ ಕ್ಲೋಸ್ ಫ್ರೆಂಡಿಗೆ, ಅದು ಹೆಂಗೆ ನೀನು ಮುಗಿಸ್ತೀಯ 1 hour 1.5 hour ಹೆಂಗೆ ಮುಗಿಸ್ತೀಯ ಅಂತ. ಸೊ ಹಂಗಾಗಿ ಈ ವಿಡಿಯೋ. ಸೊ ನಾನು ಹೀಗೇ ಒಂದು ಸಲ ಒಲೆ ಹಚ್ಚಿದ್ಮೇಲೆ ಅದನ್ನು ಆಫ್ ಮಾಡಲಿಕ್ಕೆ ಬಿಡೋಲ್ಲ. ಹಿಂದಿಂದೆ ಅದು ಏನಿದೆ ಅದೆಲ್ಲದನ್ನು ಕರೆಕ್ಟಾಗಿ ಫಸ್ಟು ಮೈಂಡ್ ಫಿಕ್ಸ್ ಮಾಡ್ಕೊಬಿಡ್ತೀನಿ. ನೀರಾದಮೇಲೆ ಇದಿಡಬೇಕು, ಇದಾದಮೇಲೆ ಇದಿಡಬೇಕು, ಒಂದೊಂದು ಒಲೆಗೂ ಈ ಥರ. ಸೊ ಅದ್ರ ಜೊತೆಯಲ್ಲಿ ಬೇರೆ ಕೆಲಸಗಳು ನಡೀತಾ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಈ ಥರದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ನೀರು, ಒಂದು ಕಡೆ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ. ಸೊ ಈ ಒಲೆ ಖಾಲಿ ಆಗ್ತಿದ್ದಂಗೆ ಈ ಜಾಗಕ್ಕೆ ರೀಪ್ಲೇಸ್ ಮಾಡಿಬಿಡ್ತೀನಿ ನಾನು ಕಾಫಿಗೆ ಅಂತ ಹೇಳ್ಬಿಟ್ಟು. ಸೊ ಹಾಗೆಯೇ ಇವತ್ತಿನ ವಿಶೇಷವಾದ ರೆಸಿಪಿ ಬಂದು ಪಾಲಕ್ ರೈಸ್ ಮತ್ತು ಜಾಮೂನ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಕರೆಕ್ಟಾಗಿ ನೆನಪಿದೆ ಅಲ್ಲ, 7:25ಕ್ಕೆ ಅಡುಗೆ ಮನೆಗೆ ಎಂಟರಾಗಿ ಎಲ್ಲದನ್ನು ಬಿಡಿಸ್ಲಿಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ನಾನಿವಾಗ ಜಾಮೂನಿಗೆ ಪಾಕ ತೊಗೋಬೇಕಲ್ವ, ಕಾಫಿ ಹಾಕ್ತಿದ್ದಂಗೆ ಜಾಮೂನ್ ಪಾಕಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ತಿದ್ದಂಗೆ ಸಕ್ಕರೆ ಹಾಕ್ಕೊಂಬಿಡೋಣ. ಸಕ್ಕರೆ ಹಾಕಿ ಅದು ಚೆನ್ನಾಗಿ ಕುದೀಲಿ. ಇನ್ನೊಂದು ಕಡೆ ಇಲ್ಲಿ ನಾನು ಏನೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದು ಬಂದು ಪಾಲಕ್ ರೈಸಿಗೆ. ಪಾಲಕ್ ರೈಸಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಪಾಲಕ್ ರೈಸ್ ಸಪ್ರೇಟ್ ಮಾಡ್ತಾರಲ್ಲ, ಆ ಥರ ಮಾಡೋದಿಲ್ಲ ನಾನು. ಇದು ರೈಸ್ ಬಾತ್ ಥರ ಒಂದೇ ಸಲ ಕುಕ್ಕರಲ್ಲಿ ಹಾಕಿ ಕೂಗ್ಸೋದು ಅಷ್ಟೇ. ಸೊ ಆ ಥರ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಯಾವುದೂ ಅವಶ್ಯಕತೆ ಇರೋದಿಲ್ಲ. ಒಂದು ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗೋವರೆಗೂ ಸಣ್ಣ ಉರಿಯಲ್ಲಿನೇ ನೀಟಾಗಿ ಹುರ್ಕೊಳ್ಳೋಣ. ತುಂಬ ಸೀಸೋದು ಆ ಥರ ಎಲ್ಲ ಮಾಡೋದು ಬೇಡ. ಇನ್ನೊಂದು ಕಡೆ ಮಿಕ್ಸಿ ಜಾರಿಗೆ ನಾನಲ್ಲಿ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡೆ. ಇಲ್ಲಿ ಈರುಳ್ಳಿ ಏನು ಫ್ರೈ ಮಾಡಿದ್ವಲ್ಲ, ಆ ಈರುಳ್ಳಿ ಫ್ರೈ ಮಾಡಿರೋದಕ್ಕೆ ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿರೋ ಪಾಲಕ್ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪಾಲಕ್ ರೈಸಿಗೆ ನಾನು ಸೇಮ್ ಏನು ವೆಜಿಟೇಬಲ್ ರೈಸ್ ಬಾತ್ ಮಾಡ್ತಾರಲ್ಲ, ಸೇಮ್ ಅದೇ ಪ್ರೊಸೀಜರಲ್ಲಿ ಮಾಡ್ತಾಯಿದ್ದೀನಿ. ಸೇಮ್ ಹಾಗೇ ಇರುತ್ತೆ. ಒಂದು ಸಿಂಪಲ್ ಪ್ರೊಸೀಜರ್ ಏನು ಚೇಂಜಪ್ಪ ಅಂತ ಅಂದರೆ, ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಹುರ್ಕೊಂಡಿಲ್ಲ ಅಂದರೆ ಕಹಿ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಈ ಥರ ಉರಿಯೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲಿ ಸ್ವಲ್ಪ ಎಣ್ಣೆ, ಈರುಳ್ಳಿ ಜೊತೆಯಲ್ಲಿ ಪಾಲಕ್ ಸೊಪ್ಪನ್ನ ಹಾಕಿ ಹುರಿತಾ ಇದ್ದೀನಿ. ಇನ್ನೊಂದು ಕಡೆ ಜಾರಲ್ಲಿ ನಾನು ಹೇಳಿದ್ನಲ್ಲ, ಶುಂಠಿ ಬೆಳ್ಳುಳ್ಳಿ ಹಾಕ್ತೆ ಅಂತ ಹೇಳ್ಬಿಟ್ಟು, ಅದು ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೋಬೇಕು, ಜಾಸ್ತಿ ಹಾಕಬಾರ್ದು. ಇಲ್ಲಿ ನಾನು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ತರಕಾರಿಗಳೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ನಾನು. ತರಕಾರಿ ಬಂದ್ಬಿಟ್ಟು ಬೀನ್ಸು, ಕ್ಯಾರೆಟು ಇದನ್ನು ಕಟ್ ಮಾಡಿದ್ದೀನಿ. ಆಲೂಗೆಡ್ಡೆ ಇದನ್ನು ಕಟ್ ಮಾಡಿದ್ದೀನಿ. ಇಲ್ಲಿ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ರೈಸ್ ಬಾತಿಗೆ ಅಂತ ಹೇಳಿ. ಅದು ಇಲ್ಲಿ ಫ್ರೈ ಆಗಿತ್ತು, ಪಾಲಕ್ ಸೊಪ್ಪು ಮತ್ತು ಈರುಳ್ಳಿ. ಅದನ್ನು ತೆಗೆದು ಅದೇ ಜಾಗಕ್ಕೆ ಇವಾಗ ಒಂದು ಕುಕ್ಕರ್ ಇಟ್ಟು, ಕುಕ್ಕರ್ಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಇವಾಗ ಪಲಾವ್ ಸ್ಪೈಸಸ್ ಏನು ಬರುತ್ತಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಳ್ಳೋಣ. ಈ ರುಬ್ಬಿರುವಂತಹ ಪಾಲಕ್ ಸೊಪ್ಪು ಮತ್ತು ಈರುಳ್ಳಿ ತಣ್ಣಗಾದ್ಮೇಲೆ ಆಮೇಲೆ ಮಿಕ್ಸಿ ಜಾರಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ವಲ್ಲ ಅದಕ್ಕೇ ಅದನ್ನು ಸೇರಿಸ್ಕೊಳ್ಳೋಣ. ಈ ಕಡೆ ಬಾಣಲಿಯಲ್ಲಿ ನಾನು ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಂಡು ಪಲಾವ್ ಎಲೆ, ಪಲಾವ್ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿನ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ರುಬ್ಬಿದಾಗಿದೆ. ಅದಕ್ಕೆ ಏನೇನು ಹಾಕಿದ್ದೀವಿ ನೆನಪಿದೆ ಅಲ್ಲ, ಅಂಥದ್ದು ಈರುಳ್ಳಿ, ಪಾಲಕ್ ಸೊಪ್ಪು ಫ್ರೈ ಮಾಡಿರುವಂಥದ್ದು, ಶುಂಠಿ ಬೆಳ್ಳುಳ್ಳಿ ಹಾಕಿ ರುಬ್ಬಿದ್ದೀವಿ. ಅದಾದಮೇಲೆ ಇವಾಗ ಜಾಮೂನಿಗೆ ಅಂತ ಹೇಳಿ ಇನ್ನೊಂದು ಕಡೆ ಜಾಮೂನ್ ಪ್ಯಾಕೆಟ್ ಕೂಡ ಓಪನ್ ಮಾಡ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಲೈಟಾಗಿ, ತುಂಬ ಒತ್ತಿ ನಾದಿ ಕಲಿಸ್ಬಾರ್ದು ಜಾಮೂನ್ನ ಕಲಿಸ್ಬೇಕಾದ್ರೆ. ಸೊ ಸ್ವಲ್ಪ ಲೈಟಾಗಿ ಕಲಿಸ್ಕೊಳ್ಳೋಣ. ಉಂಡೆ ಮಾಡಲಿಕ್ಕೆ ಹಾಕಬೇಕು ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಕಲಸೋಣ. ಒಂದೇ ಸಲ ನೀರು ಹಾಕಬೇಡಿ ಜಾಮೂನಿಗೆ, ಸ್ವಲ್ಪ ಕಮ್ಮಿನೇ ನೀರು ಹಿಡಿಯುತ್ತೆ. ಚಪಾತಿ, ರೊಟ್ಟಿ ಅದಕ್ಕೆಲ್ಲ ಕಲಿಸ್ತೀವಲ್ಲ ಅಷ್ಟು ನೀರು ಹಿಡಿಯೋಲ್ಲ ಜಾಮೂನಿಗೆ. ಸೊ ಹಾಗಾಗಿ ಒಂದು ಕೈಯಲ್ಲಿ ಜಾಮೂನ್ ಕಲಿಸ್ತಾ ಇದ್ದೀನಿ, ಇನ್ನೊಂದು ಕೈಯಲ್ಲಿ ಆ ಕಡೆ ಈರುಳ್ಳಿ ಹಾಕಿದ್ವಲ್ಲ ಅದನ್ನು ಕೂಡ ಫ್ರೈ ಮಾಡಿಕೊಂಡೆ. ಫ್ರೈ ಆಗ್ತಿದ್ದಂಗೆ ಅದಕ್ಕೆ ಬೀನ್ಸು ಮತ್ತು ಆಲೂಗೆಡ್ಡೆ ಕಟ್ ಮಾಡಿರೋದನ್ನು ಹಾಕ್ಕೊಳ್ಳೋಣ. ಬೀನ್ಸು ಆಲೂಗೆಡ್ಡೆ ಕಟ್ ಮಾಡಿರೋದನ್ನು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಅವರೆಕಾಳು ಇತ್ತು, ಸೊ ಅವರೆಕಾಳನ್ನ ಕೂಡ ಹಾಕ್ಕೊಂಡಿದ್ದೀನಿ. ಮನೇಲಿ ಏನೇನು ತರಕಾರಿ ಅವೈಲಬಲ್ ಇರುತ್ತೆ, ನಿಮಗೆ ಯಾವುದು ಇಷ್ಟನೋ ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಹೀಗಂದರೆ ಲೈಟಾಗಿ ಎಣ್ಣೆಯಲ್ಲಿ ಘಮ ಬರಬೇಕು ತರಕಾರಿಗಳದ್ದು. ಸೊ ಅಷ್ಟು ಫ್ರೈ ಮಾಡಿ ಆದಮೇಲೆ ಇನ್ನೊಂದು ಕಡೆ ನಾನಲ್ಲಿ ಒಂದು ಕುಟಾಣಿಯಲ್ಲಿ ಏಲಕ್ಕಿನ ಹಾಕಿ ಕುಟ್ತಾ ಇದ್ದೀನಿ. ಏನಕ್ಕಂದರೆ ಈ ಕಡೆ ನಮ್ಮ ಸಕ್ಕರೆ ಪಾಕ ರೆಡಿಯಾಗಿತ್ತಲ್ವ ಸಕ್ಕರೆದು, ಅದಕ್ಕೆ ಏಲಕ್ಕಿನ ಹಾಕಿ
ಮುಗಿಸಿದ್ರೆ ಅಲ್ಲಿ ಮುಗಿಯುತ್ತೆ ಅದು ಜಾಮೂನಂದು. ಈ ಕಡೆ ರುಬ್ಬಿರುವಂತಹ ಮಿಶ್ರಣನ ಕುಕ್ಕರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಸಣ್ಣ ಉರಿ ಇರಲಿ, ಯಾಕಂದರೆ ಶುಂಠಿ ಬೆಳ್ಳುಳ್ಳಿದು ಹಸಿ ಘಮ ಏನಿರುತ್ತಲ್ಲ ಅದು ಹೋಗಬೇಕು. ನಾನಿವತ್ತು ಇಲ್ಲಿ 1.5 ಗ್ಲಾಸಷ್ಟು ರೈಸ್ ತೊಗೊಂಡಿದ್ದೀನಿ. ಸೊ ಹಾಗಾಗಿ ನಾನಲ್ಲಿ 3.5 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಬಿಸಿ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆನ ಬಿಸಿ ಮಾಡಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ. ಜಾಮೂನ್ ಕರ್ಕೋಬೇಕಲ್ಲ, ಹಾಗಾಗಿ ಈ ಕಡೆ ನೀರು ಹಾಕಿ ಇದನ್ನು ಬಿಸಿ ಮಾಡಲಿಕ್ಕೆ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಚೆಕ್ ಮಾಡಿ ಉಪ್ಪು ಖಾರ ಬಿಸಿ ಮಾಡಿಕ್ಕೆ ಅಂತ ಇಟ್ಟೆ. ಇನ್ನೊಂದು ಕಡೆ ಉಂಡೆ ಮಾಡಿದೆ, ಜಾಮೂನು ಉಂಡೆಗಳೆಲ್ಲ ರೆಡಿ ಆದಮೇಲೆ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈ ಕಡೆ ಕುಕ್ಕರ್ ಲಿಡ್ನ ಕೂಡ ಕ್ಲೋಸ್ ಮಾಡಿದ್ದೀನಿ ನಾನು. ಇದು 2 ವಿಷಲ್ ಆಗಲಿ, ರೈಸ್ ಎಲ್ಲ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಚೆನ್ನಾಗಿ ಎಲ್ಲ ಸೈಡು ಒಂದೇ ಕಲರ್ ಬರಬೇಕು, ಆ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಮಾಡಿದ್ದು ತಣ್ಣಗಾದಮೇಲೆ ನಮ್ಮ ಸಕ್ಕರೆ ಪಾಕಕ್ಕೆ ಈ ಜಾಮೂನ್ ಉಂಡೆಗಳನ್ನ ಹಾಕಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿಸಿದ್ರೆ ನಮ್ಮ ಜಾಮೂನ್ ರೆಡಿ. ಟೈಮ್ ಎಷ್ಟು ಇವಾಗ 8:30. ಸೊ 1 ಅವರಲ್ಲಿ ಪ್ರಿಪೇರ್ ಮಾಡಿದ್ದು ನಮ್ಮ ಇವತ್ತಿನ ಮೆನು ಹೀಗಿತ್ತು. ಮತ್ತೆ ಸಿಗ್ತೀನಿ, ಬಾಯ್.